ಮೂಲಭೂತ ಸೌಕರ್ಯ ಇಲ್ಲದ ಅಂಗಡಿ ಮಳಿಗೆಗಳ ಹರಾಜು. ನೆಲಮಂಗಲ ನಗರಸಭೆ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ. ನೋಡ್ರಿ ಮ್ಯಾಮ್, ಇದೇನು ಗೊತ್ತಾ, ಇವಾಗ ಇದೇನೇನು ಹೇಳೋರು ಇದಾಗೋವರೆಗೂ ಯಾರು ಬಾಡಿಗೆ ಕಟ್ಟಲ್ಲ ಮ್ಯಾಮ್. ಇದೆಲ್ಲ ಆದ್ಮೇಲಿಂದ ಫೆಸಿಲಿಟೀಸ್ ಎಲ್ಲ ಸಿಕ್ಕಿದ ಮೇಲೆ ಬಾಡಿಗೆ ಕಟ್ಟೋದು. ನಂದು ಒಪ್ಪಂದಲ್ಲ, ಅದಕ್ಕೆ ನಾನು ಒಬ್ಬನೇ ಕೇಳಿದ್ದೆ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರಸಭೆ ವತಿಯಿಂದ ನಿರ್ಮಾಣ ಮಾಡಿದ ಅಂಗಡಿ ಮಳಿಗೆಗಳನ್ನು ನೆಲಮಂಗಲ ನಗರಸಭೆ ವತಿಯಿಂದ ಹರಾಜು ನಡೆಸಿದ್ದು, ಮೂಲಭೂತ ಸೌಕರ್ಯ ಇಲ್ಲದ ಮಳಿಗೆಗಳ ಹರಾಜು ಮಾಡಿದ್ದರ ಬಗ್ಗೆ ನೆಲಮಂಗಲ ನಗರಸಭೆ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದೆ. ಇವು ಹೆಸರಿಗೆ ಮಾತ್ರ ನಗರಸಭೆ ಕಾರ್ಯಾಲಯದ ಮಳಿಗೆಗಳು ಅಂತ ಹರಾಜು ಹಾಕ್ತೀರಾ? ಸರಿಯಾದ ಶೌಚಾಲಯ ವ್ಯವಸ್ಥೆ ಆಗಲಿ, ಮೂಲಭೂತ ಸೌಕರ್ಯಗಳೇ ಆಗಲಿ ಇಲ್ಲಿ ನೀಡಿಲ್ಲ. ಬಾಡಿಗೆ ಮಾತ್ರ ಡಿಮ್ಯಾಂಡ್ ಮಾಡ್ತಿದ್ದೀರಾ. ದುಬಾರಿ ಪ್ರಮಾಣದಲ್ಲಿ ಮಳಿಗೆಗಳನ್ನ ಹರಾಜು ಮಾಡುತ್ತೀರಿ. ಮಾಸಿಕ ಬಾಡಿಗೆಯನ್ನ ವಸೂಲಿ ಮಾಡ್ತೀರಿ. ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಶೌಚಾಲಯ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾತ್ರ ನಿಮಗೆ ಕೇಳಂಗಿಲ್ಲ ಎಂದು ಮಳಿಗೆಗಳ ಬಾಡಿಗೆದಾರರು ಹಾಗೂ ಸಾರ್ವಜನಿಕರು ನೆಲಮಂಗಲ ನಗರಸಭೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದು ಕಂಡುಬಂದಿತ್ತು. ಸರ್ಕಾರಿ ಅಧಿಕಾರಿಗಳನ್ನ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಳ್ಳಲು ಮುಂದಾದರೆ ನಗರಸಭೆ ಸದಸ್ಯರು ಮಾತ್ರ ಅರ್ಜಿ ಕೊಡಿ, ಮುಂದಿನ ದಿನಗಳಲ್ಲಿ ನೋಡೋಣ ಎಂದು ಧ್ವನಿ ಎತ್ತಿದವರ ಧ್ವನಿಯನ್ನ ಅಡಗಿಸಲು ಮುಂದಾಗಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಸರ್, ಗಲಾಟೆ ಅಲ್ಲ, ವಾದ ಮತ್ತು ವಿವಾದ ಏನಿದೆ. ಈ ನಗರಸಭೆ ಅಧಿಕಾರಿಗಳು ಅಲ್ಲಿ ಈ ರಾಜಕಾಲ ಮೇಲೆ ಕಟ್ಟಿರೋಂಥ ಅಂಗಡಿಗಳ ಮೇಲೆ ಹರಾಜು ನಡೀತಾ ಇದ್ದಾರೆ. ಇವರಿಗೆ ನಗರಸಭೆಗೆ ಅಲ್ಲಿ ಯಾವುದೇ ಒಂದು ಅಧಿಕೃತ ದಾಖಲೆ ಇಲ್ಲ. ನಗರಸಭೆಯವ್ರ ಹತ್ರ ಅಧಿಕೃತ ದಾಖಲೆ ಇಲ್ಲದಂಥ ಮಳಿಗೆಗೆ ಇವ್ರು ಹೇಗೆ ಹರಾಜು ಪ್ರಕ್ರಿಯೆ ಮಾಡ್ತಾರೆ ನಗರಸಭೆಯವರು? ಒಂದನೇದು. ಎರಡನೇದು, ನಗರಸಭೆ ಅಧಿಕಾರಿಗಳು ಈ ಮಳಿಗೆಗಳು ಮಾತ್ರ ಬಾಡಿಗೆ ತಗೊಂತ ಇದ್ದಾರಲ್ಲ, ಅಲ್ಲಿ ಯಾವುದಾದ್ರೂ ಬಾಡಿಗೆದಾರಿಗಾಗಲಿ ಸಾರ್ವಜನಿಕರಿಗಾಗಲಿ ಯಾವುದಾದ್ರೂ ಅನುಕೂಲ ಮಾಡಿದ್ದಾರೆ? ಇವತ್ತಿನವರೆಗೂ 2 ವರ್ಷ ಆಗಿದೆ. ಟಾಯ್ಲೆಟ್ ಆಗಲಿ, ರೋಡ್ ಆಗಲಿ, ಕಸ ಆಗಲಿ ಯಾವುದು ಕೂಡ ಸರಿ ಮಾಡಿಲ್ಲ. ಮಳಿಗೆಗೆ ಮಾತ್ರ, ಬಾಡಿಗೆಗೆ ಮಾತ್ರ ಇವ್ರು ಬೇಕು. ಸಾರ್ವಜನಿಕ ಸಮಸ್ಯೆಗೆ ಇವ್ರು ಯಾವುದಕ್ಕೂ ಬರಲ್ಲ. ಅದನ್ನು ನಾವು ಕೇಳಕ್ಕೆ ಬಂದರೆ ನೀವು ಕೋರ್ಟಲ್ಲಿ ಸ್ಟೇ ತಗೊಂಬನ್ನಿ, ಇನ್ನೊಂದು ತಗೊಂಬನ್ನಿ, ಮತ್ತೊಂದು ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಒಂದು ಕೌನ್ಸಿಲರ್ಗಳ ಸಪೋರ್ಟ್ ತಗೊಂಡು ಇಲ್ಲಿ ರೌಡಿಸಮ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೌನ್ಸಿಲರ್ಗಳು ಬಿಟ್ಟು ಮಾತಾಡಿಸ್ತಾ ಇದ್ದಾರೆ. ನಗರಸಭೆ ಅಧಿಕಾರಿಗಳು ಬಹಿರಂಗ ಹರಾಜು ನಡೆಸ್ತಾ ಇರೋದು. ಅವ್ರು ಮಾತಾಡಬೇಕಲ್ವಾ? ಅವ್ರು ಯಾವುದೇ ಕಾರಣಕ್ಕೂ ಮಾತಾಡ್ತಾ ಇಲ್ಲ. ಈ ರೀತಿಯಾಗಿ ಆ ನಗರಸಭೆ ಸೇರಿದಂಥ, ನಗರಸಭೆಗೆ ಸೇರಿಲ್ಲ, ಅದು ರಾಜಕಾಲುವೆ. ಆ ರಾಜಕಾಲುವೆ ಮೇಲೆ ಸೇರಿದಂಥ ಮಳಿಗೆಗೆ ಇವರು ಹರಾಜು ಹಾಕ್ತಾ ಇದ್ದಾರೆ. ಇವ್ರಿಗೆ ಯಾವುದೇ ದಾಖಲೆ ಇಲ್ಲ. ಈ ರೀತಿಯಾಗಿ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ. ಸರ್, ಅರ್ಧಂಬರ್ಧ ಇದು ರಾಜಕಾಲುವೆ ಮೇಲೆ ಇವ್ರು ಏನು ಮಾಡಂಗೇ ಇಲ್ಲ. ಅದನ್ನ ಮಾತ್ರ ಮಾಡಲ್ಲ ನೋಡಿ. ಅರ್ಧಂಬರ್ಧ ಕಾಮಗಾರಿ ಆಗಿದೆ, ಅದನ್ನ ನೀಟ್ ಮಾಡಲ್ಲ. ಅಲ್ಲಿ ಮೋರಿ ಕಟ್ಕೊಳ್ಳಿ, ಅಲ್ಲಿ ಸುಮಾರು ಎಷ್ಟು ಜನ ಸುಮಾರು ಜನ ವಾಸ ಇದ್ದಾರೆ ಅಲ್ಲಿ. ಅದನ್ನು ಇವತ್ತಿನವರೆಗೂ ಇವ್ರು ಕ್ಲೀನ್ ಮಾಡಿಲ್ಲ ನಗರಸಭೆ ಅಧಿಕಾರಿಗಳು. ಆದರೆ ಅದ್ರ ಮೇಲಿರೋವಂಥ ಮಳಿಗೆಗಳಿಗೆ ಮಾತ್ರ ಇವರು ಹರಾಜು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ದೌರ್ಜನ್ಯ ಮತ್ತು ದರ್ಪದಿಂದ ಇವತ್ತು ನಗರಸಭೆಯವರು ಹೌದು ಯಾರಿಗೂ ಸಿಗಲ್ಲ ಸರ್. ಯಾವುದೇ ಕಾರಣಕ್ಕೂ ಯಾವ ಬಡಬಗ್ಗವರಿಗೂ ಈ ಹರಾಜು ಪ್ರಕ್ರಿಯೆಯಲ್ಲಿ ಯಾವುದೇ ಕಾರಣಕ್ಕೂ ಬಡವರಿಗೆ ಆಗಲಿ ವ್ಯಾಪಾರಸ್ಥರಿಗಾಗಲಿ ಸಿಗಲ್ಲ. ಯಾರು ಗಟ್ಟಿ ಇರ್ತಾನೆ, ಯಾರು ದುಡ್ಡಲ್ಲಿ ದೊಡ್ಡಪ್ಪ ಇರ್ತಾನೆ, ಅವನಿಗೆ ಮಾತ್ರ ಇಲ್ಲಿ ಹರಾಜು. ಆಯಿತಾ? ಯಾವುದೇ ಸಾರ್ವಜನಿಕರಿಗಾಗಲಿ, ಯಾವುದೇ ಸಣ್ಣ ಪುಟ್ಟ ವ್ಯಾಪಾರಕ್ಕಾಗಲಿ ನಮ್ಮ ನೆಲಮಂಗಲ ನಗರಸಭೆ ಅಲ್ಲ, ನೆಲಮಂಗಲ ನಗರಸಭೆಯಲ್ಲಿರುವಂಥ ಎಲ್ಲ ಅಂಗಡಿಗಳನ್ನು ತಗೊಳ್ಳೋದೊಬ್ಬ, ನಡೆಸೋನೊಬ್ಬ. ಈ ರೀತಿಯಾಗಿ ಇಲ್ಲೊಂದು ಅಕ್ರಮ ನಡೆತಿದ್ರು. ಅದು ಗೊತ್ತಲ್ವ ಇವ್ರಿಗೆ? ಅದು ರೂಲ್ಸ್ ಇದೆ ಅಲ್ವಾ? ಅದನ್ನು ಮಾಡಿದ್ದಾರೆ ಇವರು 12 ವರ್ಷದಿಂದ. ಅದನ್ನು ಮಾತ್ರ ಮಾಡೋದಿಲ್ಲ. ಹೀಗೆ ನಗರಸಭೆ ಅಧಿಕಾರಿಗೆ ಇದೊಂದು ಅಕ್ರಮ, ಈ ನೆಲಮಂಗಲ ನಗರಸಭೆಯಲ್ಲಿರುವಂಥ ಅಕ್ರಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಅಂಥದ್ದೊಂದು ದೊಡ್ಡ ಅಕ್ರಮ ಅಂದರೆ ಈ ನಮ್ಮ ನೆಲಮಂಗಲ ನಗರಸಭೆ. ಸರ್, ಈ ರಾಜಕಾಲುವೆ ಅದೇ ಬಡವರು ಏನಾದರೂ ಒಂದಡಿ ಈ ಕಡೆ ಬಂದ್ಬಿಟ್ರೆ ಅದನ್ನ ಬೆಳಿಗ್ಗೆ ಆಲ್ರೆಡಿ JCB ತಗೊಂಡು ಅಲ್ಲಿ ಇರ್ತಾರಲ್ವಾ, ಅವ್ರಿಗೊಂದು ನ್ಯಾಯ, ಸಾರ್ವಜನಿಕರಿಗೊಂದು ನ್ಯಾಯ, ನಗರಸಭೆಗೊಂದು ನ್ಯಾಯನಾ? ಯಾಕೆ ಒಬ್ರಿಗೊಂದು ನ್ಯಾಯ ಯಾಕೆ? ನಗರ ಏನಿದೆ, ರಾಜಕಾಲುವೆಯಲ್ಲಿರೋ ಅಂಗಡಿಗಳನ್ನ, ಮಳಿಗೆಗಳನ್ನ ತೆರವುಗೊಳಿಸಿ ಅಲ್ಲಿರೋ ಎಲ್ಲರಿಗೂ ರೋಗ ಮತ್ತೊಂದು ಹರಡ್ತಾ ಇದೆ. ಅದನ್ನು ಫಸ್ಟು ನೀವು ರೆಡಿ ಮಾಡಿ, ಆಯಿತಾ? ಅದಾದಮೇಲೆ ಆ ನಗರಸಭೆ ಮೇಲಿರುವಂಥ ರಾಜಕಾಲುವೆ ಮೇಲಿರುವಂಥ ಅಂಗಡಿಗಳನ್ನೆಲ್ಲ ತೆರವುಗೊಳಿಸಿ ಅಲ್ಲಿ ನೀಟ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಬಿಡಲ್ಲ ಸರ್, ನಾವು ಹರಾಜು ಮಾಡಕ್ಕೆ ಬಿಡಲ್ಲ. ಆಯಿತಾ? ನಾವು DC ಹತ್ರನೂ ಹೋಗ್ತೀವಿ, DCಗೂ ಮನವಿ ಕೊಡ್ತೀವಿ. ಸರ್, ನಮ್ಮ ಮುಂದಿನ ಹೋರಾಟ, ಇವರು ನಾಳೆ ಅಪ್ಲಿಕೇಶನ್ ಕೊಡಿ ಅಂತ ಹೇಳಿದ್ದಾರೆ. ಅಪ್ಲಿಕೇಶನ್ ಅಲ್ಲ, ನಾವು ಹೋರಾಟ ಮಾಡ್ತೀವಿ. ಇವ್ರು ಹೆಂಗೆ ಬಹಿರಂಗ ಹರಾಜು ಮಾಡ್ತಾ ಇದ್ದಾರೆ, ಇದನ್ನು ವಿಡಿಯೋ ಮಾಡ್ಕೊತೀವಿ, ಇದನ್ನು ತಗೊಂಡೋಗಿ DC ಮುಂದೆ ಇಡ್ತೀವಿ. ಇಷ್ಟೆಲ್ಲ ಹೇಳಿದ್ರು ಸಹ ಈ ರಾಜಕಾಲುವೆ ಮೇಲೆ ಇರುವಂಥ ಅಂಗಡಿಗಳಿಗೆ ಇವರು ಬಹಿರಂಗ ಹರಾಜು ಮಾಡಿದ್ದಾರೆ. ಇದು ಬರೀ ಇವರು ಲೂಟಿ ಮಾಡ್ಕೊಂಡು ತಿನ್ನೋಂಥ ಪ್ರಭಾವಿ ವ್ಯಕ್ತಿಗಳ ಒತ್ತಡದಿಂದ ಈ ಹರಾಜು ಮಾಡ್ತಾ ಇದ್ದಾರೆ ಇವರು.